ಮೇನ್ ಕಾರ್ ಲುಕ್ಸೇ ಸಿಕ್ಕಾಬಡೆ ಚೆನ್ನಾಗಿರೋದು. ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ ಇದೆಯಲ್ಲ, ಸೊ ಅಗ್ರೆಸಿವ್ ಡೌನ್ ಶಿಫ್ಟ್ಸ್ನ ಕೂಡ ಮಾಡ್ಬೋದು. ಆ್ಯಂಡ್ ದೆನ್ ಯು ಕ್ಯಾನ್ ಗಿವ್ ಬೀನ್ಸ್. ನೀವು ನೋಡಿದ್ರೆ ಎನರ್ಜಿ ಯಾವ ತರ ಫ್ಲೋ ಆಗ್ತಿದೆ ಬ್ಯಾಟ್ರಿಗೆ ಅಂತ ಇಲ್ಲಿ ನೋಡ್ಬೋದು. ಸೊ ಈಗ ಕರೆಂಟ್ಲಿ ತುಂಬಾ ಎಕ್ಸ್ಟ್ರಾಕ್ಟ್ ಮಾಡ್ತಿಲ್ಲ, ಈಗ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆ. ಬಟ್ ದ ಮೂಮೆಂಟ್ ಐ ಪ್ರೆಸ್ ದ ಆಕ್ಸಿಲರೇಟರ್, ಈಗಿನ ಕರೆಂಟ್ ಮಾರ್ಕೆಟಲ್ಲಿ ನೀವು ನೋಡಿದ್ರೆ ಎಲ್ಲ ಮ್ಯಾನುಫ್ಯಾಕ್ಚರರ್ಸು ಇ ವಿ ಕಡೆ ಹೋಗ್ತಿದ್ದಾರೆ. ಬಟ್ ಒಂದು ಮ್ಯಾನುಫ್ಯಾಕ್ಚರರ್ ಮಾತ್ರ ಸ್ಟ್ರಿಕ್ಟ್ ಆಗಿ ನಾವು ಹೈಬ್ರಿಡಲ್ಲೇ ಇರ್ತೀವಿ, ನಾವು ಇ ವಿಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಈ ಥರ ಕಾರ್ಸ್ನ ಇಷ್ಟು ವರ್ಷ ಕಂಟಿನ್ಯೂ ಮಾಡ್ತಿರೋ ಟೊಯೋಟಾ ಮಾತ್ರನೇ. ನಮ್ಮ ಜೊತೆ ಇವತ್ತು ಟೊಯೋಟಾ ಕ್ಯಾಮ್ರಿ ಇದೆ. ಈ ಕಾರ್ ಇಂಡಿಯಾದಲ್ಲಿ ಲಾಂಚ್ ಆಗಿ 22 ವರ್ಷ ಆಗಿದೆ. 9th ಜನರೇಷನ್ ಕಾರ್. ಈ ಕಾರಲ್ಲಿ ಏನೇನು ಅಪ್ಡೇಟ್ ಆಗಿದೆ ಅಂದರೆ ಮೇನ್ ಪವರ್ ಟ್ರೈನ್ ಅಪ್ಡೇಟ್ ಆಗಿದೆ, ಎಕ್ಸ್ಟೀರಿಯರ್ಸ್ ಇಂಟೀರಿಯರ್ಸ್ ಕಂಪ್ಲೀಟಾಗಿ ರಿವ್ಯಾಂಪ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಸೇಫ್ಟಿ ವೈಸ್ ಕ್ರೇಜಿ ಅಂತ ಹೇಳಬೇಕು. ಈ ಒಂದು ಪವರ್ ಟ್ರೈನಲ್ಲಿ ಇನ್ಕ್ರೀಸ್ ಆಗಿ ಪವರ್ ಜಾಸ್ತಿ ಆಗಿದ್ರು ನಿಮಗೆ 25 km/L ಸಿಗ್ತಾ ಇದೆ, ಬಿಕಾಸ್ ಇದು ಹೈಬ್ರಿಡ್. ಏನು ಸ್ಪೆಷಲ್ ಇದೆ ಎಲ್ಲ ಡೀಟೇಲ್ಸು ಹೇಳ್ತೀನಿ. ಇವತ್ತು ನಾವು ನಂದಿ ಹಿಲ್ಸಲ್ಲಿ ಟೊಯೋಟಾದವರ ಅಫಿಷಿಯಲ್ ಡ್ರೈವಲ್ಲಿ ಇದ್ದೀವಿ. ಕ್ವಿಕ್ಕಾಗಿ ಡ್ರೈವ್ ಇಂಪ್ರೆಷನ್ಗೆ ಹೋಗೋಣ. ಅದಕ್ಕೂ ಮುಂಚೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಡ್ರೈವ್ ಮಾಡೋಣ. ನೀವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ವಾಕ್ ಅರೌಂಡ್ ನೋಡಿದ್ದೀರಾ. ಈ ವಿಡಿಯೋದಲ್ಲಿ ಡ್ರೈವ್ ಇಂಪ್ರೆಷನ್ಸ್ ಬಗ್ಗೆ ತುಂಬ ಫೋಕಸ್ ಮಾಡೋಣ. ಮೇನ್ ಆಗಿ ಕಾಂಟೆಕ್ಸ್ಟ್ ಸೆಟ್ ಮಾಡ್ಬಿಡ್ತೀನಿ. ಸೊ ನೀವು ಹಳೆ ಜನರೇಷನ್ ಕ್ಯಾಮ್ರಿ ಏನಿದೆ, ವೆರಿ ಗುಡ್ ಹೈಬ್ರಿಡ್ ಕಾರ್ಸ್ ಅಂತ ಹೇಳಬೇಕು. ಬಿಕಾಸ್ ಆಗ ನಮ್ಮ ಇಂಡಿಯಾದಲ್ಲಿ ತುಂಬ ಹೈಬ್ರಿಡ್ ಆಪ್ಷನ್ಸ್ ತುಂಬ ಅಂದರೆ ತುಂಬಾ ಕಮ್ಮಿ. ಆ್ಯಂಡ್ ಎಸ್ಪೆಷಲಿ ಈ ಸಿಡಾನ್ ಸೆಗ್ಮೆಂಟಲ್ಲಿ ಯಾವುದಂದ್ರೂ ಯಾವುದೂ ಇಲ್ಲ. ಬಟ್ ಒನ್ ಥಿಂಗ್ ಆ ಹಳೆ ಹೈಬ್ರಿಡಲ್ಲಿ ನನಗೆ ಏನು ಇಷ್ಟ ಆಗ್ತಿದೆ ಅಂದರೆ ವೆರಿ ಗುಡ್ ರಿಯರ್ ಕಂಫರ್ಟ್ ಅಂತೂ ಸಕ್ಕದಾಗಿತ್ತು. ಶೋಫರ್ ಡ್ರಿವನ್ ಎಕ್ಸ್ಪೀರಿಯನ್ಸ್ ಅಂತೂ ಬೆಸ್ಟ್. ಬಟ್ ನೀವು ಮ್ಯಾಕ್ಸಿಮಮ್ ಇಂಡಿಯಾದಲ್ಲಿ ಎಷ್ಟು ಟೊಯೋಟಾಗಳು ನೋಡಿರ್ತೀರೋ, ಸೊ ಡ್ರೈವರ್ ಎಕ್ಸ್ಪೀರಿಯನ್ಸಲ್ಲಿ ಫೀಚರ್ ವೈಸ್ ತುಂಬ ಜಾಸ್ತಿ ಇಲ್ಲ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಎಡಾಸ್ ಆಗಿರ್ಬೋದು, ಕನೆಕ್ಟೆಡ್ ಟೆಕ್ ಫೀಚರ್ಸ್ ಆಗಿರ್ಬೋದು, ನಿಮಗೆ ಜಾಸ್ತಿ ಏನು ಸಿಗೋದಿಲ್ಲ. ಇನ್ಕ್ಲೂಡಿಂಗ್ ದ ಸನ್ರೂಫ್. ನೀವು ಈಗ ಫಾರ್ಚುನರ್ 50-60 ಲಕ್ಷ ಕಾರಲ್ಲಿ ಕೂಡ ನಿಮಗೆ ಸನ್ರೂಫ್ ಈ ಥರ ಫೀಚರ್ಸ್ ಏನೂ ಸಿಗ್ತಾ ಇರಲಿಲ್ಲ. ಬಟ್ ಈ ಜನರೇಷನ್ ಕ್ಯಾಮ್ರಿಯಲ್ಲಿ ಎಲ್ಲಾನು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಮೇನ್ ಆಗಿ ಡ್ರೈವರ್ ಎಕ್ಸ್ಪೀರಿಯನ್ಸ್ ಅಂತೂ ಇನ್ಹ್ಯಾನ್ಸ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಲೆದರ್ ಇಂಟೀರಿಯರ್ಸ್, ಪಿಯಾನೋ ಬ್ಲ್ಯಾಕ್ ಫಿನಿಶ್ ಏನಿದೆ ಈ ಎ ಸಿ ವೆಂಟ್ಸ್ ಅಲ್ಲೆಲ್ಲ ನೋಡೋಕ್ಕಂತೂ ಸಖತ್ತಾಗಿದೆ. ಸೊ ಕಲರ್ ವೈಸ್ ಮೆಟೀರಿಯಲ್ಸ್ ಯೂಸ್ ಚೆನ್ನಾಗಿದೆ. ಬಟ್ ಮೇನ್ ಆಗಿ ಫಾರ್ ದ ಫಸ್ಟ್ ಟೈಮ್ ನಮಗೆ 12.3 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಬಟ್ ಮೇನ್ ಆಗಿ ಲೆವೆಲ್ 2 ಎಡಾಸ್ನ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಇದರಿಂದ ನಮ್ಗೆ ಏನಾಗ್ತಿದೆ ಅಂದರೆ ನಮಗೆ ಆಲ್ಮೋಸ್ಟ್ ಎಲ್ಲ ಅಡ್ವಾನ್ಸ್ ಫೀಚರ್ಸನ್ನು ಸಿಗ್ತಾ ಇದೆ. ಮೇನ್ ಆಗಿ ಲೇನ್ ಕೀಪ್ ಅಸಿಸ್ಟು, ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಅಂತ ಏನಿದೆ, ವೆರಿ ನೈಸ್ ಅಂತ ಹೇಳಬೇಕು. ಬಿಕಾಸ್ ಈ ಕಾರ್ನ ತುಂಬ ಜನ ಲಾಂಗ್ ಡಿಸ್ಟೆನ್ಸ್ ಟೂರಿಂಗ್ಗೆ ತೊಗೊಂಡು ಹೋಗ್ತಾರೆ. ಬಿಕಾಸ್ ವೆರಿ ಕಂಫರ್ಟಬಲ್ ಕಾರ್. ಈವನ್ ಫ್ಯಾಮಿಲಿಗಂತೂ ಪರ್ಫೆಕ್ಟ್. ತುಂಬ ಜನ ಯಾಕೆ ಎಸ್ ಯು ವಿಸ್ಗೆ ಹೋಗ್ತಾರೆ ಅಂತ ನನಗೆ ಅರ್ಥನೇ ಆಗೋದಿಲ್ಲ. ಬಿಕಾಸ್ ಬಿಗ್ ಬಾಡಿ ಕಾರ್ ದೊಡ್ಡದಾಗಿರುತ್ತೆ. ಬಟ್ ಎನಿ ಡೇ ಸಿಡಾನ್ ಇಸ್ ವೇ ಬೆಟರ್ ದೆನ್ ಎಸ್ ಯು ವಿ ಅಂತಲೇ ಹೇಳಬೇಕು, ರೋಡ್ಸ್ ಚೆನ್ನಾಗಿದ್ರೆ ಮಾತ್ರ. ಆ್ಯಂಡ್ ಇದರಲ್ಲಿ ಲಾಂಗ್ ಡಿಸ್ಟೆನ್ಸ್ ಮಾಡೋದಕ್ಕೆ ಪರ್ಫೆಕ್ಟ್. ಸೊ ಆವಾಗ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಏನಿದೆ, ವೆರಿ ನೈಸ್. ಸೊ ನಾನೀಗ ಏನು ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿಬಿಟ್ರೆ, ಸೊ ಈವನ್ ನಮ್ಮ ಮುಂದೆ ಏನು ಬರ್ತಿದೆ ಟ್ರಕ್ ಬರ್ತಿದ್ರು ಇಟ್ ಆಟೋಮ್ಯಾಟಿಕಲಿ ಅಡ್ಜಸ್ಟ್ ಇಟ್ ಸೆಲ್ಫ್. ಅದೊಂದು ವೆರಿ ಗುಡ್ ಫೀಚರ್. ಪ್ಲಸ್ ನಮಗೆ ಲೇನ್ ಕೀಪ್ ಅಸಿಸ್ಟ್ ಆಗಿರ್ಬೋದು, ಲೇನ್ ಚೇಂಜಸ್ ಆಗ್ತಿರ್ಬೇಕಾದ್ರೆ ನಮ್ಗೆ ಅಲರ್ಟ್ಸ್ ಬರುತ್ತೆ, ಕ್ರ್ಯಾಶ್ ಡಿಟೆಕ್ಷನ್ನು, ಆಟೋಮ್ಯಾಟಿಕ್ ಬ್ರೇಕಿಂಗ್ ಆಗಿರ್ಬೋದು. ಸೊ ವೆರಿ ನೈಸ್ ಅಂತಲೇ ಹೇಳಬೇಕು. ಆ್ಯಂಡ್ ಈವನ್ ಸ್ಟೇರಿಂಗ್ ವೀಲಲ್ಲಿ ತುಂಬ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಎಲ್ಲ ಡೀಟೇಲ್ಸು. ಲೈಕ್ ನಮ್ಗೆ ಹೆಂಗೆ ಕ್ರೂಸ್ ಕಂಟ್ರೋಲ್ ಸ್ಪೀಡ್ನ ಅಡ್ಜಸ್ಟ್ ಮಾಡ್ಕೊಬೋದು. ಆ್ಯಂಡ್ ಈವನ್ ದ ಡ್ರೈವರ್ಸ್ ಡಿಸ್ಪ್ಲೇ ಕೂಡ ವೆರಿ ನೈಸ್, ಕಲರ್ ಚೆನ್ನಾಗಿದೆ. ಸೊ ನಮಗಿಲ್ಲಿ 3 ಮೋಡ್ ಸಿಗ್ತಾ ಇದೆ, ಈಕೋ, ನಾರ್ಮಲ್ ಆ್ಯಂಡ್ ಸ್ಪೋರ್ಟ್ಸ್ ಮೋಡ್. ಸೊ ಈಕೋ ಅಲ್ಲಿ ನಿಮಗೆ ಎಫಿಷಿಯನ್ಸಿ ಆಬ್ವಿಯಸ್ಲಿ 24-25 KMP ಅಲ್ಲಿ ಏನು ಕ್ಲೇಮ್ ಮಾಡಿದ್ದಾರೆ, ಸೊ ನಿಮಗೆ ಈಕೋ ಮೋಡಲ್ಲೇ ಸಿಗೋದು. ನಿಮಗೆ ಸ್ಪೋರ್ಟ್ಸ್ ಮೋಡಲ್ಲಿ ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸೊ ಅಲ್ಲಿ ಪುಟ್ ಇಟ್ ಟು ಸ್ಪೋರ್ಟ್ಸ್ ಮೋಡ್ ನಾವು. ಸೊ ಡಿಸ್ಪ್ಲೇನು ಸ್ವಲ್ಪ ಚೇಂಜಸ್ ಆಗಿದೆ ಎವ್ರಿ ಟೈಮ್ ನಾವು ಈಕೋ ಹೋದಾಗ. ಸ್ಪೋರ್ಟ್ಸ್ ಮೋಡಲ್ಲಿ ವೆರಿ ಫಾಸ್ಟ್ ಅಂತಲೇ ಹೇಳಬೇಕು. ನೋಡಿ, easy 100 kmph, so stable. So motor is revving little harder, even though it's a 2.5 liter engine. Nodi 140. Just don't try this, okay? Just ನಿಮಗೆ ತೋರ್ಸಕ್ಕಷ್ಟೇ. ವೆರಿ ಸ್ಟೇಬಲ್ ಅಂತ ಹೇಳಬೇಕು. ಬಿಕಾಸ್ ಇಟ್ ಸಿಟ್ಸ್ ಲೋ ಟು ದ ಗ್ರೌಂಡ್ ಅಲ್ವಾ. ಸೊ ಅದರಿಂದ ನಿಮಗೆ ಬಾಡಿ ರೋಲ್ ಜಾಸ್ತಿ ಇರೋದಿಲ್ಲ. ವೆರಿ ಕಂಫರ್ಟಬಲ್. ಸ್ಟೇರಿಂಗ್ ಅಲ್ಲಿ ಕೂಡ ನಮಗೆ ಲೆದರ್ ರ್ಯಾಪ್ ಕೊಟ್ಟಿದ್ದಾರೆ. ಬ್ಯಾಗ್ಸ್ ಇದರಲ್ಲೇ ಇಂಟಿಗ್ರೇಟ್ ಆಗಿದೆ. ಲುಕ್ಸ್ ವೆರಿ ನೈಸ್ ಕಂಪೇರ್ಡ್ ಟು ದ ಅದರ್ ಟೊಯೋಟಾಸ್. ನಮಗೆ ಮಲ್ಟಿಮೀಡಿಯಾ ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಕಾಲ್ ಫಂಕ್ಷನ್ಸು, ಪಿಕ್ ಮಾಡೋದು, ರಿವರ್ಸ್ ಫಂಕ್ಷನ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ನಮಗೆ ಮೇನ್ ಡಿಸ್ಪ್ಲೇಲಿ ಆಲ್ಮೋಸ್ಟ್ ಎಲ್ಲ ಫೀಚರ್ಸೂ ಇದೆ. ನಮಗೆ ಟ್ಯಾಕೋಮೀಟರ್, ಸ್ಪೀಡೋಮೀಟರ್ ಇದೆ, ಎಷ್ಟು ಪವರ್ ಜನರೇಟ್ ಆಗ್ತಿದೆ, ಯಾವ ಮೋಡಲ್ಲಿ ಇದ್ದೀರಾ. ಸೊ ನೀವೇನಾದ್ರು ಸ್ಲೋ ಡೌನ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಚಾರ್ಜ್ ಆಗ್ತಿದೆಯಾ, ಸೊ ಇದೆಲ್ಲಾನು ಇದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲ ಪವರ್ ಮಾಡ್ತಿದ್ದೀರಾ. ಸೊ ಮೇನ್ ಆಗಿ ಹೈಬ್ರಿಡ್ ಯಾವ ಥರ ಚಾರ್ಜ್ ಆಗುತ್ತೆ ಅಂದರೆ, ಎವ್ರಿ ಟೈಮ್ ನೀವು ಟ್ರಾಫಿಕಲ್ಲಿ ಸ್ಲೋ ಡೌನ್ ಆಗ್ತಿರಲ್ಲ, ಸೊ ಆ ಕೈನೆಟಿಕ್ ಎನರ್ಜಿ ಏನಿದೆ, ಸ್ಲೋ ಡೌನ್ ಆಗೋ ಕೈನೆಟಿಕ್ ಎನರ್ಜಿ ನಮಗೆ
ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡಿ ರೀಜನರೇಟಿವ್ ಬ್ರೇಕಿಂಗ್ ಅಂತ ಹೇಳ್ತಿರಲ್ಲ EVs ಅಲ್ಲಿ, ಸೊ ಅದರಿಂದಾನೇ EV ಚಾರ್ಜ್ ಆಗ್ತಾನೆ ಇರುತ್ತೆ. 100% ಆಗಿದ ತಕ್ಷಣ ಕಂಟಿನ್ಯೂಸ್ ಆಗಿ EV ಮೋಟರ್ ರನ್ ಆಗ್ತಾನೆ ಇರುತ್ತೆ. ಡೈರೆಕ್ಟ್ ಪೆಟ್ರೋಲ್ ಅಲ್ಲಿ ಆಲ್ಮೋಸ್ಟ್ 60-70% ಆಫ್ ದ ಟೈಮ್ ನಿಮಗೆ ಹೈಬ್ರಿಡ್ ಮಾಡಲ್ ರನ್ ಆಗ್ತಾ ಇರುತ್ತೆ. ಅಂಡ್ ನಾನು ಹೇಳ್ತಿದ್ದಂಗೆ ಡ್ರೈವರ್ ಎಕ್ಸ್ಪೀರಿಯನ್ಸ್ ಯಾವ ತರ ಇಂಪ್ರೂವ್ ಆಗಿದೆ ಅಂದ್ರೆ ಡಿಸ್ಪ್ಲೇ ಜೊತೆಗೆ ನಿಮಗೆ ತುಂಬ ಟಚ್ಗೆ ಕಂಪ್ಲೀಟಾಗಿ ಹೋಗಲಿಲ್ಲ, ಬಟನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಮೇನ್ AC ಕಂಟ್ರೋಲ್ಸ್ ಏನಿದೆ, ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಸೀಟ್ಸ್ ಏನಿದೆ, ಕೂಲ್ಡ್ ಸೀಟ್ಸನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆಲ್ಲ ಬಟನ್ಸ್ ಕೊಟ್ಬಿಟ್ಟಿದ್ದಾರೆ. ವೆರಿ ನೈಸ್, ವೆರಿ ಪ್ರೀಮಿಯಂ ಬಟನ್ಸ್ ಅಂತಾನೆ ಹೇಳ್ಬೇಕು. 3 ಝೋನ್ ಕ್ಲೈಮೇಟ್ ಕಂಟ್ರೋಲ್ ಸಿಗ್ತಾ ಇದೆ ಡ್ರೈವರ್ಸ್ಗೂ, ಪ್ಯಾಸೆಂಜರ್ಗೂ, ಹಾಗೆ ರಿಯರ್ ಪ್ಯಾಸೆಂಜರ್ಸ್ಗೂ ನಿಮಗೆ ಕ್ಲೈಮೇಟ್ ಕಂಟ್ರೋಲ್ AC ಕಂಟ್ರೋಲ್ ಸಿಗ್ತಾ ಇದೆ. ಹಾಗೆ ನಿಮಗೆ ಈ ಕಾರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಸಿಗ್ತಾ ಇದೆ. ಸೊ ಸೀಮ್ಲೆಸ್ ಕನೆಕ್ಟಿವಿಟಿ ಇದೆ ಅಂತಾನೆ ಹೇಳ್ಬೇಕು. ಸೊ ವಾಲ್ಯೂಮ್ಗೆಲ್ಲ ನಮಗೆ ನಾಬ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇನ್ಕ್ರೀಸ್ ಮಾಡ್ತೀನಿ, ಯು ಕ್ಯಾನ್ ಹಿಯರ್ ದ ಸೌಂಡ್ ಅಂಡ್ ಆಲ್. ವೇರಿಯಂಟ್ ಒಂದೇ ಇರೋದು, ಬಟ್ ನಿಮಗೆ ಸ್ಪ್ರಿಂಟ್ ಎಡಿಷನ್ ಅಂತ ಒಂದಿದೆ. ರೆಡ್ ಕಲರ್ ಅಲ್ಲಿ ಸ್ವಲ್ಪ ಕಂಪ್ಲೀಟ್ಲಿ ಬ್ಲಾಕ್ ಔಟ್ ಟಾಪ್ ಕೊಟ್ಟಿದ್ದಾರೆ. ಸೊ ಡ್ಯೂಲ್ ಕಲರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಕಾಸ್ಮೆಟಿಕಲ್ ಚೇಂಜಸ್ ಎಕ್ಸ್ಟೀರಿಯರ್ಸ್ ಅಷ್ಟೇ, ಸ್ವಲ್ಪ ಸ್ಪಾಯ್ಲರ್ಸ್ ಇದೆ. ಸೊ ಏರೋಡೈನಮಿಕಲ್ ಚೇಂಜಸ್ ಅಷ್ಟೇ ಬಿಟ್ರೆ ಬೇರೆ ಯಾವ ತರ ಚೇಂಜಸ್ ಇಲ್ಲ ಆ ಕಾರಲ್ಲಿ. ಓವರ್ ಆಲ್ ಇಂಟೀರಿಯರ್ಸ್, ಪವರ್ ಟ್ರೈನ್ ವೈಸ್ ಎವ್ರಿಥಿಂಗ್ ಸೇಮ್. ಸೊ ಪ್ರೈಸ್ ಪಾಯಿಂಟ್ ನಾನು ಹೇಳ್ದಂಗೆ ನಿಮ್ಗೆ 48 ಲಕ್ಷದಲ್ಲಿ ಸ್ಟಾರ್ಟ್ ಆಗ್ತಿದೆ. ಅದ್ರ ಜೊತೆಗೆ ನಿಮ್ಗೆ ಮೂನ್ ರೂಫ್ ಅಂತ ಕೊಡ್ತಾ ಇದಾರೆ. ಸೊ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ವೆರಿ ನೈಸ್ ಅಂತ ಹೇಳ್ಬೇಕು. ಹಾಗೆ ನಿಮ್ಗೆ ಮೆಮೊರಿ ಫಂಕ್ಷನ್ಸ್ ಕೂಡ ಇದೆ. 2 ಸ್ಟೆಪ್ ಅಡ್ಜಸ್ಟಬಿಲಿಟಿ, 360 ಡಿಗ್ರಿ ಕ್ಯಾಮ್ರಾ ಸಿಗ್ತಾ ಇದೆ. ಸೊ ನೋಡಿದ್ರೆ ನಮ್ಗೆ ಪ್ಯಾನೋರಾಮಿಕ್ ವ್ಯೂ ಮೋಸ್ಟ್ಲಿ ಡ್ರೈವಿಂಗ್ ಮಾಡುವಾಗ ಬರಲ್ಲ ಅನ್ಕೊಂತೀನಿ. ಸ್ಟಾಪ್ ಮಾಡಿ ರಿವರ್ಸ್ ಮಾಡುವಾಗ ಯು ಕ್ಯಾನ್ ಸಿ ದ ಎಂಟೈರ್ ಪ್ಯಾನೋರಾಮಿಕ್ ವ್ಯೂ ಈ 360 ಡಿಗ್ರಿ ಕ್ಯಾಮ್ರಾ ಯೂಸ್ ಮಾಡಿಕೊಂಡು. ಸೊ ದ್ಯಾಟ್ಸ್ ಒನ್ ವೆರಿ ಗುಡ್ ಫೀಚರ್ ಅಂತ ಹೇಳ್ಬೇಕು. ನೀವು ನೋಡಿದ್ರೆ ಎನರ್ಜಿ ಯಾವ ತರ ಫ್ಲೋ ಆಗ್ತಿದೆ ಬ್ಯಾಟ್ರಿಗೆ ಅಂತ ಇಲ್ಲಿ ನೋಡ್ಬೋದು. ಸೊ ಈಗ ಕರೆಂಟ್ಲಿ ತುಂಬಾ ಎಕ್ಸ್ಟ್ರಾಕ್ಟ್ ಮಾಡ್ತಿಲ್ಲ, ಈಗ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆ. ಬಟ್ ದ ಮೂಮೆಂಟ್ ಐ ಪ್ರೆಸ್ ದ ಆಕ್ಸಿಲರೇಟರ್, ಸ್ವಲ್ಪ ಹಾರ್ಡ್ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಬ್ಯಾಟ್ರಿಯಿಂದ ಯಾವ ತರ ಡಿಸ್ಚಾರ್ಜ್ ಆಗ್ತಿದೆ ಅಂತಾನು ತೋರಿಸುತ್ತೆ. ಸೊ ಎನರ್ಜಿ ಫ್ಲೋ ನಿಮ್ಗೆ ಕಂಪ್ಲೀಟ್ ಆಗಿ ನೋಡ್ಬೋದು. ಅಂಡ್ ಈಗ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ವೆರಿ ಗುಡ್ ಪರ್ಫಾರ್ಮೆನ್ಸ್ ಡೆಲಿವರಿ ಅಂತಾನೆ ಹೇಳ್ಬೇಕು, ಎಸ್ಪೆಷಲಿ ಇನ್ ದ ಸ್ಪೋರ್ಟ್ಸ್ ಮೋಡ್. as soon as you pin the pedal, give some beans ಅಂದ್ರೆ accelerate very quickly. ಇಂಜಿನ್ ಸ್ಕ್ರೀಮಿಂಗ್ ನ ನೀವು ನೋಡಬಹುದು, ಬಟ್ ಓವರ್ ಆಲ್ ನಾಯ್ಸ್ ಕ್ಯಾನ್ಸಲೇಷನ್, NVH ಲೆವೆಲ್ಸ್ ಚೆನ್ನಾಗಿದೆ, ಬಟ್ ಪರ್ಫಾರ್ಮೆನ್ಸ್ ಇಸ್ ರಿಯಲಿ ಗುಡ್. ಈ 223 ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ ಏನಿದೆ, ಕೆನ್ ಇನ್ಸ್ಟೆಂಟ್ಲಿ ಫೀಲ್ ಇಟ್. ಹಾಗೆ ಟಾಪ್ ಎಂಡ್ ಅಲ್ಲಿ ಪವರ್ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಎಫಿಷಿಯನ್ಸಿಯಲ್ಲಿ ನೀವು ಓಡಿಸ್ಬೇಕಾದ್ರೆ 80 ಇಂದ 100 ಅಲ್ಲಿ ಯು ವಿಲ್ ಡೆಫಿನೆಟ್ಲಿ ಗೆಟ್ ಲಾಟ್ ಆಫ್ ಫ್ಯೂಯಲ್ ಎಫಿಷಿಯನ್ಸಿ ಅಂತ ಹೇಳ್ಬೇಕು. ಸಸ್ಪೆನ್ಷನ್ ಟ್ಯೂನ್ಡ್ ವೆರಿ ವೆಲ್. ಟೊಯೋಟಾದಲ್ಲಿ ನೀವು ನೋಡ್ಬೋದು ದ ಸಸ್ಪೆನ್ಷನ್ಸ್, ದ ರಿಲಯಬಿಲಿಟಿ ವೆರಿ ವೆರಿ ಗುಡ್. ಸೊ ಈ ಕಾರ್ ಇಸ್ ನೋ ಡಿಫ್ರೆಂಟ್, ವೆರಿ ಗುಡ್ ಸ್ಟೇಬಲ್ ಸಸ್ಪೆನ್ಷನ್. ಸೊ ನೋಡಿ, ಈವನ್ ನಾನು ಕಾರ್ನ ಟ್ವಿಸ್ಟ್ ಮಾಡ್ತಿದ್ರೆ ಬಾಡಿ ರೋಲ್ ಅಷ್ಟೊಂದು ಇಲ್ವೇ ಇಲ್ಲ. ಸೊ ಕ್ವಿಕ್ ಟರ್ನಿಂಗ್ಸ್ ಆರ್ ಲೈಕ್ ವೆರಿ ಈಸಿ ಅಂತ ಹೇಳ್ಬೇಕು. ಯು ಕ್ಯಾನ್ ರೈಡ್ ಇಟ್ ಲೈಕ್ ಅ ಸ್ಪೋರ್ಟ್ಸ್ ಕಾರ್ ಬಿಕಾಸ್ ಆಫ್ ದ ಈ 18-inch wheels ಏನಿದೆ, ಬಿಗ್ ಪ್ರೊಫೈಲ್ ಟೈರ್ಸು, ವೆರಿ ಗ್ರಿಪ್ಪಿ. ಓವರ್ ಆಲ್ ಡ್ರೈವಿಂಗ್ ಅಂತೂ ಯು ವಿಲ್ ಎಂಜಾಯ್ ಇಟ್ ಅ ಲಾಟ್. ಆಸ್ ಎ ಓನರ್ ಹಿಂದೆ ಕುತ್ಕೊಳ್ಳೋದಕ್ಕಿಂತ ನಿಮ್ ಮುಂದೆನೂ ತುಂಬಾನೇ ಎಂಜಾಯ್ ಮಾಡ್ತೀರಾ. ಸೊ ಆಟೋ ಡಿಮಿಂಗ್ IRVMs ಇದೆ, ತುಂಬಾ ಲೈಟ್ ಬರ್ತಾ ಇದೆ. ಸೊ ತುಂಬಾ ಡಾರ್ಕ್ ಆಗಿ ಏನಿಲ್ಲ ಬಿಕಾಸ್ ಆಫ್ ದಿಸ್ ಬ್ರೌನ್ ಇಂಟೀರಿಯರ್ಸ್ ಏನಿದೆ. ಪ್ಲಸ್ ಸೇಫ್ಟಿ ವೈಸ್ ಈ ಕಾರ್ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೇಕು. ಇಷ್ಟು ದಿನವರೆಗೂ 2 ಏರ್ ಬ್ಯಾಗ್ಸ್ ಇಲ್ಲ, ಈಗ ಗವರ್ಮೆಂಟ್ ಮ್ಯಾಂಡೇಟರಿ ಪ್ರಕಾರ 6 ಏರ್ ಬ್ಯಾಗ್ಸ್ ಮ್ಯಾನುಫ್ಯಾಕ್ಚರರ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಈ ಕಾರಲ್ಲಿ ನಿಮಗೆ 9 ಏರ್ ಬ್ಯಾಗ್ ಸಿಗ್ತಾ ಇದೆ. ಸೊ ಫ್ರಂಟ್ ಪ್ಯಾಸೆಂಜರ್ಸ್ ಇಲ್ಲೊಂದು 2 ಏರ್ ಬ್ಯಾಗ್, ಇಲ್ಲೊಂದು 2 ಬ್ಯಾಗ್, ಈ ಕಾಲ್ ಹತ್ರನೂ ಏರ್ ಬ್ಯಾಗ್ ಇದೆ. ನಿಮಗೆ ಕರ್ಟನ್ ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಹಾಗೆ ಎವ್ರಿ ಸೀಟಲ್ಲಿ ನಿಮಗೆ ಏರ್ ಬ್ಯಾಗ್ ಇದೆ. ಸೊ ಆಲ್ಮೋಸ್ಟ್ 9 ಏರ್ ಬ್ಯಾಗ್ ಗುರು. ಸೊ ಸೇಫ್ಟಿ ವೈಸ್, ಹಾಗೆ ನಿಮಗೆ ಈ ಚಾಸಿ ಕೂಡ ಒನ್ ಆಫ್ ಅ ವೆರಿ ಸ್ಟೇಬಲ್ ಚಾಸಿ ಪ್ಲಾಟ್ಫಾರ್ಮ್ಸ್ ಅಂತಾನೆ ಹೇಳ್ಬೇಕು ಟೊಯೋಟಾದವ್ರ ಕಡೆಯಿಂದ. ಸೊ ದ್ಯಾಟ್ ಈಸ್ ವೆರಿ ಗುಡ್ ಗುರು. ಇನ್ನೊಂದು ಥಿಂಗ್ ನನಗೆ ತುಂಬ ಇಷ್ಟ ಆಗಿರೋದು ಏನಂದರೆ ಈ ಕಾರಲ್ಲಿ ECVT ಗೇರ್ ಬಾಕ್ಸ್, ಒನ್ ಆಫ್ ದ ವೆರಿ ಇಂಪ್ರೆಸಿವ್ ಗೇರ್ ಬಾಕ್ಸ್ ಅಂತಲೇ ಹೇಳ್ಬೇಕು ಕಾರಲ್ಲಿ. ಪ್ಲಸ್ ನಿಮಗೆ ಮ್ಯಾನ್ಯುಯಲ್ ಫಂಕ್ಷನ್ಸ್ ಇದೆ. ಸೊ 10 ಶಿಫ್ಟ್ಸ್ ಇದೆ ನಮಗೆ. ಸೊ ಜಸ್ಟ್ ನಾವು ಮ್ಯಾನ್ಯುಯಲ್ ಮೋಡ್ಗೆ ಹಾಕೊಂಡಿದ್ದೀನಿ ಈಗ. ಸೊ ನಾನು ಪ್ಯಾಡಲ್ ಶಿಫ್ಟರ್ಸಲ್ಲಿ ಅಪ್ ಶಿಫ್ಟ್ ಡೌನ್ ಶಿಫ್ಟ್ ಮಾಡ್ಕೊಬೋದು. ಫೀಲ್ಸ್ ವೆರಿ ನೈಸ್. ಸೊ ನೀವೇನಾದ್ರು ಅಗ್ರೆಸಿವ್ ಆಗಿ ಡ್ರೈವ್ ಮಾಡಬೇಕು, ಇನ್ನೂ ಸ್ವಲ್ಪ ಸ್ಪೋರ್ಟಿಂಗ್ ಫೀಲಿಂಗ್ ಬರಬೇಕು, ಇನ್ನೂ ಹೈಯರ್ RPM ಅಲ್ಲಿ ರೆವ್ ಮಾಡಬೇಕು ಅಂದರೆ, ಸೊ ಯು ಕ್ಯಾನ್ ಪುಟ್ ಇಟ್ ಟು ದ ಮ್ಯಾನ್ಯುಯಲ್ ಮೋಡ್ and you can give lot of beans ಈ ಥರ, and you can upshift. Oh, that feels very nice. Feels very very nice ಅಂತ ಹೇಳ್ಬೇಕು. ಸೊ ವೆರಿ ಇಂಪ್ರೆಸಿವ್ ಗೇರ್ ಬಾಕ್ಸ್, ಟ್ರೈಡ್ ಅಂಡ್ ಟೆಸ್ಟೆಡ್. ಆಲ್ಮೋಸ್ಟ್ ಟೊಯೋಟಾ ಎಲ್ಲ ಕಾರ್ಸಲ್ಲಿ ಇಂಡಿಯಾದಲ್ಲಿ ನಮಗೆ ಹೈಬ್ರಿಡ್ ಆಪ್ಷನ್ಸ್ ಜಾಸ್ತಿ ಇಲ್ಲ. ಬಟ್ ಇವರು ದೇ ಆಲ್ಸೋ ಹ್ಯಾವ್ ದ ಲೆಕ್ಸಸ್ ಅಲ್ಲ. ಲೆಕ್ಸಸ್ ಇಸ್ ದ ಸೇಮ್ ಟೊಯೋಟಾ ಬ್ರ್ಯಾಂಡ್ ಬಟ್ ಜಸ್ಟ್ ಲಕ್ಸುರಿ ಅಷ್ಟೇ. ಸೊ ಇಟ್ಸ್ ಟ್ರೈಡ್ ಅಂಡ್ ಟೆಸ್ಟೆಡ್, ಫೀಲ್ಸ್ ವೆರಿ ವೆರಿ ಗುಡ್ ಅಂತಲೇ ಹೇಳ್ಬೇಕು. ಇನ್ನೊಂದು ಥಿಂಗ್ ಈ ಕಾರಲ್ಲಿ ನನಗೆ ತುಂಬ ಇಷ್ಟ ಆಗಿರೋದು ಏನಂದರೆ ECVT ಗೇರ್ ಬಾಕ್ಸು. ಸೊ ಏನಂದರೆ ಈ ಆಟೋಮ್ಯಾಟಿಕ್ ಆಗಿದ್ರು ಲ್ಯಾಗೇ ಇಲ್ಲ ಗುರು.
ಮೇನ್ ಅಡ್ವಾಂಟೇಜ್ ಹೈಬ್ರಿಡಲ್ಲಿ ಈ ಬ್ಯಾಟ್ರಿ ಎಷ್ಟು ಬೇಗ ಕಿಕ್ಕಿನ್ ಆಗುತ್ತೆ. ಸೊ ನಿಮ್ಗೆ ಆ ಲ್ಯಾಗ್ ಗೊತ್ತೇ ಆಗಲ್ಲ. ಪ್ಲಸ್ ಈ ಪವರ್ ಟ್ರೈನ್ ಏನು ಕಮ್ಮಿ ಪವರ್ ಏನು ಪ್ರೊಡ್ಯೂಸ್ ಮಾಡ್ತಿಲ್ಲ. ಸೊ ವೆರಿ ಗುಡ್ ಪವರ್ ಫಿಗರ್ಸ್. ಪ್ಲಸ್ ನಿಮಗೆ ಏನಿದೆ ಮ್ಯಾನ್ಯುಯಲ್ ಕೂಡ ಕನ್ವರ್ಟ್ ಮಾಡ್ಕೊಬೋದು. 10 ಶಿಫ್ಟ್ ಅಡ್ಜಸ್ಟಬಿಲಿಟಿ ಸಿಗ್ತಾ ಇದೆ ನಿಮಗೆ. ಪೊಟೆಟೋ ಮ್ಯಾನ್ಯುಯಲ್ ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ ಇದೆಯಲ್ಲ, ಸೊ ಅಗ್ರೆಸಿವ್ ಡೌನ್ ಶಿಫ್ಟ್ಸ್ನ ಕೂಡ ಮಾಡ್ಬೋದು. ಆ್ಯಂಡ್ ದೆನ್ ಯು ಕ್ಯಾನ್ ಗಿವ್ ಬೀನ್ಸ್, ಯು ಕ್ಯಾನ್ ರೆವ್ ಇಟ್ ಹೈ RPM ರೆವ್ ಮಾಡ್ಬೋದು. ಡೌನ್ ಶಿಫ್ಟ್, ಅಪ್ ಶಿಫ್ಟ್ ಫೀಲ್ಸ್ ವೆರಿ ನೈಸ್. ಪ್ರಾಪರ್ ಮ್ಯಾನ್ಯುಯಲ್ ಡ್ರೈವ್ ಮಾಡ್ತಿರೋ ಥರ ಇದೆ. ಆ್ಯಂಡ್ ದ ಪ್ಯಾಡಲ್ ಶಿಫ್ಟರ್ಸ್ ಆರ್ ಸೀಮ್ಲೆಸ್ ಆಸ್ ವೆಲ್, ವೆರಿ ಗುಡ್. ಪ್ಲಸ್ ನಿಮಗೆ ಇನ್ನೂ ಸೀಮ್ಲೆಸ್ ಎಕ್ಸ್ಪೀರಿಯನ್ಸ್ಗೋಸ್ಕರ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಸಿಗ್ತಾ ಇದೆ. ಸೊ ಓವರ್ ಆಲ್ ಗೇರ್ ನಾಬು ಕೂಡ ಗುಡ್ ಪ್ಲೇಸ್ಡ್ ಆಸ್ ವೆಲ್. ಸೊ ನಾನು ಹೇಳ್ದಂಗೆ ನಿಮಗೆ 3 ಡ್ರೈವಿಂಗ್ ಮೋಡ್ ಸಿಗ್ತಾ ಇದೆ, ಈಕೋ, ನಾರ್ಮಲ್ ಆ್ಯಂಡ್ ಸ್ಪೋರ್ಟ್. ಪ್ಲಸ್ ನೀವು EV ಮೋಡಲ್ಲೇ ಕೂಡ ಡ್ರೈವ್ ಮಾಡ್ಬೋದು. ಐ ಥಿಂಕ್ ಇಟ್ಸ್ ವೆರಿ ನೆಗ್ಲಿಜಿಬಲ್. ತುಂಬ ಸ್ಲೋ ಆಗಿ ಓಡಿಸಿದ್ರ ಅಂದರೆ ಜಸ್ಟ್ EV ಮೋಡಲ್ಲಿ ಸೈಲೆಂಟಾಗಿ EV ಥರ ಓಡುತ್ತೆ ಕಾರು. ಪ್ಲಸ್ ನಿಮಗೆ ಆಟೋ ಹೋಲ್ಡ್ ಫೀಚರ್ ಇದೆ, ಎಲೆಕ್ಟ್ರಾನಿಕ್ ಪಾರ್ಕ್ ಬ್ರೇಕ್ ಅಷ್ಟಿದೆ. ನನಗೆ ತುಂಬ ಇಷ್ಟ ಆಗಿರೋದೆ ಅಂದರೆ ಈ ಕ್ಲೈಮೇಟ್ ಕಂಟ್ರೋಲ್ ಸೀಟ್ಸೇ, ಕೂಲಿಂಗ್ ಫಂಕ್ಷನ್ ಎಸ್ಪೆಷಲಿ ಸಮ್ಮರ್ಸಲ್ಲಿ ಚೆನ್ನಾಗಿದೆ. AC ಕೂಲಿಂಗ್ ಕ್ಯಾಬಿನ್ನ ಚೆನ್ನಾಗಿ ಮಾಡ್ತಾ ಇದೆ. ಸೊ ಓವರಾಲ್ ವ್ಯೂ ನಿಮ್ಗೇನಿದೆ, ಸೊ ಈ A ಪಿಲ್ಲರ್ ಕೂಡ ಅಷ್ಟೊಂದು ಹಿಂಜರ್ ಆಗ್ತಾ ಇಲ್ಲ ನಿಮಗೆ. ಸೊ ಓವರಾಲ್ ವ್ಯೂ ಇನ್ಸೈಡ್ ದ ಕ್ಯಾಬಿನ್ ಚೆನ್ನಾಗಿದೆ. ಫಾಸ್ಟ್ ಡ್ರೈವಿಂಗ್ ಮಾಡಬೇಕು ಅಂದರೆ ವೆರಿ ನೈಸ್ ಅಂತ ಹೇಳಬೇಕು. ಇಟ್ಸ್ ಲೈಕ್ ಸೂಪರ್ ಗುಡ್. ಬಟ್ ಇನ್ನೊಂದು ಇಂಪ್ರೆಸಿವ್ ಥಿಂಗ್ ಏನು ಗೊತ್ತಾ ಈ ಕಾರಲ್ಲಿ, ರಿಯರ್ ಸೀಟ್ ಎಕ್ಸ್ಪೀರಿಯನ್ಸ್. ಅದ್ರ ಜೊತೆಗೆ ನಾನು ಹೇಳಿದಾಗೆ 3 ಝೋನ್ ಕ್ಲೈಮೇಟ್ ಕಂಟ್ರೋಲ್ ಸಿಗ್ತಾ ಇದೆಯಲ್ಲ, ಸೊ ಅದರಿಂದ ರಿಯರ್ ಪ್ಯಾಸೆಂಜರ್ಸ್ಗೆ ಅವ್ರದ್ದೇ ಆದಂಥ ಸೆಟ್ಟಿಂಗ್ಸ್ ಇದೆ. ಕಂಪ್ಲೀಟ್ಲಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ಕೊಬೋದು. ಸೊ ಓವರಾಲ್ ಇಲ್ಲಿ ನೋಡ್ಕೊಬೋದು ಟೆಂಪ್ರೇಚರ್ ಇನ್ಕ್ರೀಸ್ ಡಿಕ್ರೀಸ್. ಪ್ಲಸ್ ನಿಮಗೆ ಮೇಯ್ನ್ ಆಗಿ ಬಿಸಿಲಲ್ಲಿ ಓಡಿಸ್ತೀರಾ ಅಂದರೆ ಶೇಡ್ ಫಂಕ್ಷನ್ ಇದೆ. ನೀವು ಹಿಂದೆ ನೋಡ್ತಾ ಇದ್ದರೆ ಆಟೋಮೇಟೆಡ್ ಶೇಡ್ ಇದೆ. ಸೊ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ನೋಡಿ ಇನ್ನೊಂದ್ಸರಿ ಅಪ್ ಮಾಡ್ತೀನಿ, ಅಲ್ಲಿ ನೋಡಿ ಕಂಪ್ಲೀಟ್ಲಿ ಅಪ್ ಆಗ್ತಿದೆ. ಬಟ್ ರಿಯರ್ ವಿಂಡೋಸ್ಗೂ ನಿಮಗೆ ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಸನ್ಶೇಡ್ಸ್ ಇದೆ. ವೆರಿ ಗುಡ್ ಫೀಚರ್ಸ್. ತುಂಬ ಸಿಡಾನ್ಸ್, ತುಂಬ SUVsಲ್ಲಿ ಈ ಫೀಚರ್ಸ್ನ ಕೊಡಲೇಬೇಕು. ಬಿಕಾಸ್ ಈಗಿನ ಕಾಲದಲ್ಲಿ ಬಿಸಿಲು ಜಾಸ್ತಿ ಆಗ್ತದೆ. ಪ್ಲಸ್ ನಿಮಗೆ ಮ್ಯೂಸಿಕ್ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಮಾಡ್ಕೊಬೋದು, ಮೋಡ್ಸ್ನು ಚೇಂಜಸ್ ಮಾಡ್ಕೊಬೋದು. ಪ್ಲಸ್ ಮೇನ್ ಆಗಿ ಸೇಫ್ಟಿ ವೈಸ್ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಸಿಗ್ತಾ ಇದೆ, ಹೆಡ್ ರೆಸ್ಟ್ ಇದೆ. ಮೇನ್ ಕಂಫರ್ಟ್ ವೈಸ್ ನೋಡಿದ್ರೆ ನಿಮಗೆ ಯೆಲ್ಲೋ ಬ್ರೌನ್ ಇಂಟೀರಿಯರ್ಸ್ ಲೆದರ್ ಫಿನಿಶ್ನ ಕೊಟ್ಟಿದ್ದಾರೆ. ಸಾಫ್ಟ್ ಟಚ್ ಮೆಟೀರಿಯಲ್ಸ್ ತುಂಬಾನೇ ಇದೆ. ಲೆಗ್ ರೂಮ್, ನೀ ರೂಮ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 5 ಮೀಟರ್ ಲೆಂತ್ ಇರುವಂತಹ ಕಾರ್ ಆಬ್ವಿಯಸ್ಲಿ ಇಷ್ಟು ಸ್ಪೇಷಿಯಸ್ ಆಗಿ ಇರಲೇಬೇಕು. ಇಮ್ಯುನಿಟೀಸ್ ಜೊತೆಗೆ ನಿಮಗೆ ಇದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಕಪ್ ಹೋಲ್ಡರ್ಸ್ನ ಕೂಡ ತುಂಬ ನೀಟಾಗಿ ಇಂಟಗ್ರೇಟ್ ಮಾಡಿಬಿಟ್ಟಿದ್ದಾರೆ. ಆಮ್ರೆಸ್ಟ್ ಜೊತೆಗೆ ನೀವೇನಾದರೂ 5 ಪ್ಯಾಸೆಂಜರ್ಸ್ ಏನಾದ್ರು ಹಿಂದೆ ಕೂತಿದೆ ಅಂದರೆ ಇದನ್ನು ಹಿಂದೆ ಹಾಕ್ಬಿಟ್ಟು ಅವ್ರಿಗೂ ನಮಗೆ ಹೆಡ್ ರೆಸ್ಟ್ ಸಿಗ್ತಾ ಇದೆ. ಆಲ್ ಪ್ಯಾಸೆಂಜರ್ಸ್ಗೂ ನಮಗೆ ಸೀಟ್ ಬೆಲ್ಟ್ಸ್ ಇದೆ. ಐಸೋಫೆಕ್ ಮೌಂಟ್ಸ್ ಇದೆ, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ಸ್ ಇದೆ. ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಇವನ್ ಇಲ್ಲಿ ಕೊಟ್ಟಿದ್ದಾರೆ. ಕ್ಯಾಮ್ರಿ ಲೋಗೋ ಇದೆ. ನಿಮಗೆ ಇಲ್ಲಿ ಸೀಟ್ ಪಾಕೆಟ್ಸ್ನ ಕೂಡ ಕೊಟ್ಟಿದ್ದಾರೆ. ಸಿಂಗಲ್ ಟಚ್ ಅಪ್ ಡೌನ್ ಫಂಕ್ಷನ್ ಇದೆ. ಸೊ ಎಲ್ಲ ಪ್ಯಾಸೆಂಜರ್ಸ್ಗೂ ಅದರಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸಸ್ ಮಾಡಿಲ್ಲ. ಹಾಗೆ ನಿಮಗೆ ಸೂಪರ್ ಆಗಿರುವಂಥ ಮೂನ್ ರೂಫ್ ಇದೆ. ಸೊ ಓವರ್ ಆಲ್ ಇಂಟೀರಿಯರ್ಸ್ ಅಂತೂ ಚೆನ್ನಾಗಿದೆ. ಶೋಫರ್ ಡ್ರಿವನ್ ಎಕ್ಸ್ಪೀರಿಯನ್ಸ್ ವೆರಿ ಗುಡ್. ನಾಟ್ ಜಸ್ಟ್ ದ ಡ್ರೈವರ್, ಇವನ್ ಹಿಂದೆ ಕೂತಿರೋ ಓನರ್ ಕೂಡ ಕಂಫರ್ಟಬಲ್ ಆಗಿರ್ತಾರೆ. ಬಟ್ ಎಕ್ಸ್ಟೀರಿಯರ್ಸ್ ಯಾವ ಥರ ಇದೆ, ಮೇಯ್ನಾಗಿ ಎಕ್ಸ್ಟರ್ನಲ್ ಫೀಚರ್ಸ್ ಯಾವ ಥರ ಇದೆ ಆ್ಯಂಡ್ ಕ್ವಿಕ್ ವಾಕ್ ಥ್ರೂ ನಾನು ಕೊಡ್ತೀನಿ. ಮೇನ್ ಕೀಯಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಬ್ರ್ಯಾಂಡ್ ನ್ಯೂ ಕೀ ಕೊಟ್ಟಿದ್ದಾರೆ. ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇದೆ. ನಿಮ್ಮ ಕ್ಯಾಮ್ರಿ ಅಂತ ಬರ್ದಿದ್ದಾರೆ ಇದರಲ್ಲಿ. ಇಲ್ಲಿ ನಿಮಗೆ ಸೇಮ್ ಲಾಕ್ ಅನ್ಲಾಕ್ ಫಂಕ್ಷನ್ಸ್, ನಾವು ಬೂಟ್ನ ಅನ್ಲಾಕ್ ಮಾಡ್ಬೋದು. ಟೊಯೋಟಾ ಲೋಗೋ ಕೊಟ್ಟಿದ್ದಾರೆ. ತುಂಬ ಪ್ರೀಮಿಯಮ್ ಆಗಿದೆ. ಮೇನ್ ಕಾರ್ ಲುಕ್ಸೇ ಸಿಕ್ಕಾಬಡೆ ಚೆನ್ನಾಗಿರೋದು. ನಿಮಗೆ ಮೇನ್ ಟೊಯೋಟಾ ಲೋಗೋ ಇದೆ, ಬಟ್ ಕಂಪ್ಲೀಟ್ ಗ್ರಿಲ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನೋಡ್ಬೋದು ನೀವು, ಗ್ರಿಲ್ ಮಾತ್ರ ಸಖತ್ತಾಗಿದೆ. ಸ್ವಲ್ಪ ಕಾಂಟ್ರಾಸ್ಟಿಂಗ್ ಕಲರ್ ಇದೆ, ಬಟ್ ಕಂಪ್ಲೀಟ್ಲಿ ಲುಕ್ಸ್ ಲಕ್ಸುರಿಯಸ್ ಅಂತ ಹೇಳಬೇಕು. ನಿಮಗೆ ಫಾಗ್ ಲ್ಯಾಂಪ್ಸ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಮೇನ್ ಅಪ್ಡೇಟ್ ಅಂದರೆ ನಿಮಗೆ ADAS ಫೀಚರ್ ಸಿಗ್ತಾ ಇದೆ. ನೋಡ್ಬೋದು ಇಲ್ಲಿ ನಿಮಗೆ ರೇಡಾರ್ ಇದೆ. ನಮಗೆ 360 ಡಿಗ್ರಿ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಒಂಥರ ಕಂಪ್ಲೀಟ್ ಪಿಯಾನೋ ಬ್ಲ್ಯಾಕ್ ಫಿನಿಶ್, ಸಿಗ್ನೇಚರ್ ಗ್ರಿಲ್ ಅಂತಾನೆ ಇದೆ, C ಟೈಪ್. ಅದರಲ್ಲಿ ನಿಮಗೆ ಪ್ರೊಜೆಕ್ಟರ್, ಹೈ ಬೀಮ್, ಲೋ ಬೀಮ್ಸ್ ಕೂಡ ಇದೆ. 4 ಸೆನ್ಸರ್ಸ್ ಕೂಡ ಇದೆ ಕಂಪ್ಲೀಟ್ ಆಗಿ. ಸೊ ಓವರ್ ಆಲ್ ಫ್ರಂಟ್ ಲುಕ್ ಅಂತೂ ಸಿಕ್ಕಾಬಡೆ ಚೆನ್ನಾಗಿದೆ. ಐ ರಿಯಲಿ ಲೈಕ್ ಇಟ್. ಈವನ್ DRLs ಕೂಡ ಲುಕ್ಸ್ ವೆರಿ ಗುಡ್. ಈ ಸಿಡಾನ್ ತುಂಬಾನೇ ಲಾಂಗ್ ಇರೋದು. ನೋಡಿ ಎಷ್ಟು ದೊಡ್ಡದಾಗಿದೆ. ಈಗ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. 4920 ಆಲ್ಮೋಸ್ಟ್ 5 ಮೀಟರ್ಸ್ ಲೆಂತ್ ಇರುವಂಥ ಕಾರ್. ಸೊ ಇದರಿಂದ ಏನಾಗ್ತಿದೆ ಅಂದರೆ ನಿಮಗೆ ಇಂಟರ್ನಲ್ ಎಕ್ಸ್ಪೀರಿಯನ್ಸ್, ನಿಮಗೆ ಡ್ರೈವ್ ಮಾಡ್ಬೇಕಾದ್ರೆ ನಿಮ್ಮ ಲೆಗ್ ರೂಮ್ ಆಗಿರ್ಬೋದು, ನಿಮಗೆ ಬೂಟ್ ಸ್ಪೇಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಸೊ ದ್ಯಾಟ್ಸ್ ವೆರಿ ಗುಡ್. ನಿಮಗೆ ಆಕ್ಸೆಸರೀಸ್ನು ಸ್ವಲ್ಪ ಇನ್ಸ್ಟಾಲ್ ಮಾಡಿದರೆ. ಈ ಕ್ರೋಮ್ ಎಲ್ಲ ಏನು ನೋಡ್ತಿದ್ದೀರಾ, ಕಂಪ್ಲೀಟ್ ಆಕ್ಸೆಸರೀಸ್. ಬ್ರ್ಯಾಂಡ್ ನ್ಯೂ ಅಲಾಯ್ಸ್ ಕೊಟ್ಟಿದ್ದಾರೆ. 18 ಇಂಚಸ್ ನಿಮಗೆ ಡೈಮಂಡ್ ಕಟ್ ಫಿನಿಶ್ ಸಿಗ್ತಾ ಇದೆ. ವೆರಿ ಬಿಗ್ ಟೈರ್ಸ್ ಅಂತ ಹೇಳ್ಬೇಕು. ನಿಮಗೆ ಪ್ರೊಫೈಲ್ ಇಲ್ಲಿ ಒಳಗಡೆ ನೋಡ್ತಾನೆ ಗೊತ್ತಾಗೋದು. ಬಟ್ ಸಿಡಾನ್ಸ್ ಅಲ್ಲಿ ಒನ್ ಥಿಂಗ್ ಏನಂದ್ರೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರಲ್ಲ. ಇಟ್ಸ್ ಸೋ ಪ್ಲಾಂಟೆಡ್ ಆನ್ ದ ರೋಡ್. ಸೊ ಅದರಿಂದ ನಿಮಗೆ 143-145 mm ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೇ ಸಿಗೋದು. ಬಟ್ ನಾವು ಇವತ್ತು ಓಡಿಸ್ಬೇಕಾದ್ರೆ ಎಲ್ಲೂ ಹೊಡೆದಿಲ್ಲ ಗ್ರೌಂಡ್ ಕ್ಲಿಯರೆನ್ಸ್. ಬಟ್ ನಿಮ್ಗೆ ಏನಾದ್ರು ಬಿಗ್ ಬಂಪ್ಸ್, ನಮ್ಮ ರೋಡ್ಸಲ್ಲಿ ನಿಮಗೆ ಹಲವಾರು ಬಿಗ್ ಬಂಪ್ಸ್ ಸಿಗುತ್ತಲ್ಲ, ಸೊ ಅವಾಗ ಹೊಡೆಯುವಂಥ ಚಾನ್ಸಸ್ ಇದೆ. ಸೊ ಓವರ್ ಆಲ್ ರಿಯರ್ ಡಿಸೈನ್ ಬಂದರೆ ನಿಮಗೆ ಆಟೋ ಡಿಫಾಗಿಂಗ್ ಎಲ್ಲ ಇದೆ.
ಫಂಕ್ಷನ್ಸ್ ಇದೆ. ಆ್ಯಂಡ್ ಓವರ್ ಆಲ್ ನಿಮಗೆ ಟೀ ಲೈಟ್ಸ್ನ ಕೊಟ್ಟಿದ್ದಾರೆ. ಹಿಂದೆ ಕೂಡ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಇದೆ. HEV ಬ್ಯಾಜಿಂಗ್ ಇದೆ, ಬಿಕಾಸ್ ಇದು ಹೈಬ್ರಿಡ್ ಸಿಸ್ಟಮ್ ಅಲ್ಲ, 5th ಜನರೇಷನ್. ನಿಮಗೆ ಬೂಟ್ ಸ್ಪೇಸ್ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಸಿಗುತ್ತೆ. ಆಲ್ಮೋಸ್ಟ್ 500+ ಲೀಟರ್ಸ್ ಬೂಟ್ ಸ್ಪೇಸ್ ಸಿಗ್ತಾ ಇದೆ. ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಆಲ್ಮೋಸ್ಟ್ 3 ಟ್ರಾಲೀಸ್, ಬಿಗ್ ಟ್ರಾಲೀಸೇ ಇಡ್ಬೋದು, ಪ್ಲಸ್ ನಿಮಗೆ ಹಲವಾರು ಬ್ಯಾಗ್ಸ್ನ ಕೂಡ ಇರ್ಬೋದು. ಸೊ ಸ್ಪೇಸ್ ವೈಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಓವರ್ ಆಲ್ ಈ 9th ಜನರೇಷನ್ ಟೊಯೋಟಾ ಕ್ಯಾಮ್ರಿ ವೆರಿ ಇಂಪ್ರೆಸಿವ್ ಅಂತಲೇ ಹೇಳಬೇಕು. ನಾಟ್ ಜಸ್ಟ್ ಲುಕ್ಸ್ ಅಲ್ಲ, ಪರ್ಫಾರ್ಮೆನ್ಸ್ ಅಲ್ಲ, ಟೆಕ್ನಾಲಜಿ ವೈಸ್ ಆಲ್ಮೋಸ್ಟ್ ಆಲ್ ರೌಂಡ್ ಪ್ಯಾಕೇಜ್ ಏನು ಕೊಟ್ಟಿದ್ದಾರೆ ಟೊಯೋಟಾದವರು, ವೆರಿ ಇಂಪ್ರೆಸಿವ್. ಪ್ಲಸ್ ನಿಮಗೆ 50 ಲೀಟರ್ಸ್ ಏನು ಟ್ಯಾಂಕ್ ಕೆಪಾಸಿಟಿ ಬರ್ತಾ ಇದೆ, 25 ಕಿಲೋಮೀಟರ್ಸ್ ಮೈಲೇಜಲ್ಲಿ ಆಲ್ಮೋಸ್ಟ್ 1000 ಕಿಲೋಮೀಟರ್ಸ್ ಟ್ಯಾಂಕ್ ರೇಂಜ್ ಬರ್ತಾ ಇದೆ. ಸೊ ಎಫಿಷಿಯನ್ಸಿ ಎಷ್ಟು ಚೆನ್ನಾಗಿ ಹೈಬ್ರಿಡ್ ಸಿಸ್ಟಮ್ ವರ್ಕ್ ಆಗ್ತಿದೆ ಅಂದರೆ ವೆರಿ ವೆರಿ ಇಂಪ್ರೆಸಿವ್ ಅಂತಲೇ ಹೇಳಬೇಕು. ಸೊ ಓವರಾಲ್ ಗುಡ್ ಪ್ಯಾಕೇಜ್ ಅಂತ ಹೇಳಬೇಕು. ಬಿಕಾಸ್ ಈ ಪ್ರೈಸ್ ಪಾಯಿಂಟಲ್ಲಿ ನಿಮಗೆಲ್ಲ ಲಕ್ಸುರಿ ಸಿಡ್ಯಾನ್ಸ್ ಎಲ್ಲ ಇದಕ್ಕಿಂತ ಎಕ್ಸ್ಪೆನ್ಸಿವ್, ಇದಕ್ಕಿಂತ ಕಡಿಮೆ ಫೀಚರ್ಸೇ ನಿಮಗೆ ಸಿಗೋದು. ಈ ಒಂದು ಪವರಲ್ಲಿ ಆಗಿರ್ಬೋದು, ಟಾರ್ಕಲ್ಲೇ ಆಗಿರ್ಬೋದು, ಟೆಕ್ನಾಲಜಿಲಿ ಆಗಿರ್ಬೋದು. ಸೊ ಐ ಥಿಂಕ್ ಓವರ್ ಆಲ್ ವೆರಿ ಗುಡ್ ಕಾರ್. ಆ್ಯಂಡ್ ನಮ್ಮ ಫಾರ್ಚುನರ್ಸು, ಇನೋವಾಸ್ ಜೊತೆಗೆ ಕ್ಯಾಮ್ರಿ ಇರೋದು ವೆರಿ ಗುಡ್. ನಿಮ್ಗೆ ಏನು ಇಷ್ಟ ಆಯಿತು ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಹಾಕಿ ಗುರು. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅದುವರೆಗೂ ಬಾಯ್ ಫ್ರಮ್ ನಂದಿ ಹಿಲ್ಸ್ ಆ್ಯಂಡ್ ಟೊಯೋಟಾ ಕ್ಯಾಮ್ರಿ.